ಒಂದು ನಿಮಿಷ ವೀಡಿಯೋನ ಮೇಲೆ ಎತ್ಬೇಡಿ. ಇದು ಮಿಲ್ಕ್ ಕಸ್ಟರ್ಡ್ ಅಂತ ಅಂದ್ಕೊಂಡ್ರೆ ಇಲ್ಲವೇ ಇಲ್ಲ. ಇದು ತೆಂಗಿನಕಾಯಿ ಜ್ಯೂಸ್. ತೆಂಗಿನಕಾಯಿ ಜ್ಯೂಸಾ? ನಾವೆಲ್ಲ ಥರ ಜ್ಯೂಸ್ನೂ ಕುಡ್ದಿದ್ದೀವಿ. ಆದರೆ ತೆಂಗಿನಕಾಯಿ ಜ್ಯೂಸ್ ಯಾವುದು, ಇದನ್ನು ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು ಈ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೆಂಗಿನಕಾಯಿ ಜ್ಯೂಸನ್ನ ಹೇಳ್ಕೊಡ್ತೀನಿ. ಕಸ್ತೂರಿ ಬೀಜ ತಗೊಳ್ಳಿ. ಅದರ ಸ್ವಲ್ಪ ಬೀಜನ ನೀರಲ್ಲಿ ಒಂದು 2 ಗಂಟೆ ಟೈಮು ನೆನೆ ಹಾಕಿ. ಅದಾದಮೇಲೆ ನೀವು ತೆಂಗಿನಕಾಯಿನೂ ಬೇಕಾದ್ರೆ ತೊಗೊಬೋದು, ಇಲ್ಲ ಎಳ್ನೀರು ಕಾಯಿನೂ ತೊಗೊಬೋದು. ನಾನಿಲ್ಲಿ ಎಳ್ನೀರು ಕಾಯಿನ ತೊಗೊಂಡಿದ್ದೀನಿ. ಒಂದು 2 ಎಳ್ನೀರು ಕಾಯಿನ ತೊಗೊಂಡು ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಒಂದು ಜಾಡಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕಾಗೋವರೆಗೂ ಚೆನ್ನಾಗಿ ಆಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಒಂದೊಂದು ಕಡೆ 3 ಇಂದ 4 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಇಲ್ಲಿ ಪಚ್ಚ ಬಾಳೆಹಣ್ಣು ಬೇಕಾದ್ರೂ ತೊಗೊಬೋದು. ನಾನು ಏಲಕ್ಕಿ ಬಾಳೆಹಣ್ಣು ಒಂದು 3 ಇಂದ 4 ತೊಗೊಂಡು ಅದನ್ನು ಚಿಕ್ಕದಾಗಿ ರೀತಿ ಪೀಸಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಎತ್ತು ಮಾಡಿಕೊಂಡೆ. ಅದಾದಮೇಲೆ ನಾನು ಆಡಿಸ್ಕೊಂಡಿರೋ ಜ್ಯೂಸನ್ನ ಬರೀ ರಸ ಮಾತ್ರ ಅದರಿಂದ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಎಷ್ಟು ಬೇಕಷ್ಟು ನೀರನ್ನ ನಮಗೆ ಹೆಚ್ಚಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡು ಮತ್ತು ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಅದಾದಮೇಲೆ ನುಣ್ಣಗೆ ಹಾಕಿರೋ ಕಸ್ತೂರಿ ಬೀಜನೂ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಒಂಚೂರು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರೋ ತುಂಬ ಟೇಸ್ಟಿಯಾಗಿರೋ ತೆಂಗಿನಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.